ಐನ್ಸ್ಟೈನ್. ಕರೆಕ್ಟ್ ಗೆಸ್. ನಾವು ವಿಜ್ಞಾನಿ ಅನ್ನುವಾಗ ನಮಗೆ ಮೊದಲಿಗೆ ಬರುವುದು ಇಂಥ ಹೆಸರು. -1 that is right answer. 3 add 1 -2 -2. ಆಮೇಲೆ ಏರ್ ಫೈಬರ್ ಬುಕ್ ಮಾಡಿದ್ದೆ. Can we have Suman CS on the stage? Yes. DBM ನೋಡಬೇಕು ಇಲ್ಲಿ. DBM ಆಗ್ತದೆ. Once again, congratulations for being selected to the final round. Can we have a huge round of applause? This is not enough. ಸೆಟಪ್ ಬಾಕ್ಸ್ ವೈಫೈ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಸ್ಪೆಷಲ್ ಅನ್ಕೊಂಡು ನಮ್ಮ ಸುಮಂತ್ ಒಂದು ಅಬಾಕಸ್ ಕ್ಲಾಸ್ ಎಕ್ಸಾಮ್ ಇದೆ, ಅದಕ್ಕೋಸ್ಕರ ಹೋಗ್ತಿದ್ದೀವಿ. ಅದಾದಮೇಲೆ ಜಿಯೋ ಫೈಬರ್ ಅವ್ರು ಬರ್ತೀನಿ ಅಂದಿದ್ದಾರೆ, ಅಷ್ಟೊಳಗೆ ಬರಬೇಕು. ಹೋಗ್ಬೋಣ ಬನ್ನಿ. ಬಾಯ್ ಬಾಯ್. ಇವತ್ತು ನಾವು ಹೋಗ್ತಾ ಇರೋದು ನಮ್ಮ ಯುವನ್ ಕಾರಲ್ಲಿ. ಅದು ನಮ್ಮ ಅಪ್ಪಾಜಿ, ಅಮ್ಮ, ಅತ್ತೆ, ಮಾವ ಎಲ್ಲ ನೆನೆದ ದಾವಣಗೆರೆಯಿಂದ ಬಂದಿದ್ರು, ಅದಕ್ಕೆ ಅವ್ರ ಕಾರಲ್ಲೇ ಹೋಗ್ತಾ ಇದ್ದೀವಿ. ಒಂದೇ ಸಿಗೋಣ. ಅವ್ನು ಟೈಮಿಂಗ್ಸ್ ಕೊಟ್ಟಿದ್ದು 9:15ಗೆ ರೀಚ್ ಆಗಬೇಕು ಅಂತ. ಬಟ್ ಆದರೆ ನಾವು ಮೊನ್ನೆ ಅಲ್ಲಿ ರೀಚ್ ಆಗಬೇಕಾಗಿದ್ದರೆ 9:25 ಆಗಿಬಿಡ್ತಿತ್ತು. ಅವ್ನು ತುಂಬ ಗಲಾಟೆ ಮಾಡ್ತಿದ್ದೆ, ಲೇಟ್ ಆಯಿತು, ನನಗೆ ಕಾಂಪಿಟೇಷನ್ ಸಿಗೋಲ್ಲ ಅಂತ. ಬಟ್ ಸ್ಟಿಲ್ ನಾನು ಹೇಳಿದೆ ಇನಾಗ್ರೇಷನ್ ಫಂಕ್ಷನ್ ಮಾತ್ರ ಮಾಡಿರ್ತೀನಿ, ಹೇಳಲಿಲ್ಲ ಫಂಕ್ಷನ್ ಅಷ್ಟೇ ಮಾಡೋದೀಗ ಅಂತ. ಅವನಿಗೆ ಕಾಂಪಿಟೇಷನ್ ಸೀಟಿಗೆ ಕೂರಿಸಿ ನಾನು ಮುಂದೆ ಪೇರೆಂಟ್ಸಿಗೋಸ್ಕರ ಸೀಟ್ ಅರೇಂಜ್ ಮಾಡಿದ್ರು. ನಾವು ಅಲ್ಲಿ ಹೋಗಿ ಕೂತ್ವಿ. ಅಲ್ಲಿ ಇನಾಗ್ರೇಷನ್ ಫಂಕ್ಷನ್ ಕೂಡ ನಡೀತಾ ಇತ್ತು. ಐನ್ಸ್ಟೈನ್. ಕರೆಕ್ಟ್ ಗೆಸ್. ನಾವು ವಿಜ್ಞಾನಿ ಅನ್ನುವಾಗ ನಮಗೆ ಮೊದಲಿಗೆ ಬರುವುದು ಇಂಥ ಹೆಸರುಗಳು ಅಲ್ವಾ? ಯಾಕಂದ್ರೆ ದೇ ಆರ್ ಆಲ್ ಗ್ರೇಟ್, ದೇ ಹ್ಯಾವ್ ಡನ್ ಸಮಥಿಂಗ್ ಗ್ರೇಟ್ ಇನ್ ದೇರ್ ಲೈಫ್. ಅವ್ರಿಗೆ ಪೇರೆಂಟ್ಸ್ಗೆ ಎಂಗೇಜ್ ಮಾಡೋಕ್ಕೆ ಮುಂದೆ ಸ್ಪೀಚ್ ಕೂಡ ನಡೀತಾ ಇತ್ತು. ಹಾಗೆ ಹಿಂದ್ಗಡೆ ಎಕ್ಸಾಮ್ ಪೇಪರ್, ಕ್ವಶನ್ ಪೇಪರ್ ಕೊಡ್ತಾ ಇದ್ರು. 6 ಮಿನಿಟ್ಸಲ್ಲಿ 100 ಕ್ವಶನ್ನ ಸಹ ಆನ್ಸರ್ ಮಾಡಬೇಕು ಅಂತ. ಯಾರು ಹೈಯೆಸ್ಟ್ ಕ್ವಶನ್ಗೆ ಆನ್ಸರ್ಸ್ ಮಾಡಿರ್ತಾರೆ ಅವ್ರಿಗೆ ವಿನ್ನರ್ಸ್ ಅಂತ ಕೊಡ್ತಾರೆ. ಅದಾದಮೇಲೆ ಮೈಂಡ್ ಅಬಾಕಸ್ ಅಂತ ಒಂದು ಕಾಂಪಿಟೇಷನ್ ಕೂಡ ಮಾಡಿದ್ರು. ಇಂಡಿವಿಜುವಲ್ ಮೈಂಡ್ ಅಬಾಕಸ್ ಕಾಂಪಿಟೇಷನ್ ಮಾಡ್ತಾ ಇದ್ರು. ಇದಾದ್ಮೇಲೆ ನೆಕ್ಸ್ಟ್ ಬರೋದು ನಮ್ಮ ಸುಮಂತ ಬರ್ತಾನೆ ಕಾಂಪಿಟೇಷನ್ಗೆ. -1 + 1 -1 that is right answer. 3 add 1 -2 -2 that is right answer. 5 add 2 -2 -5 + 4 that is right answer. Next 3 add 1 -2 -2 + 5 that is correct answer. 1 add 3 -3 -1 + 5 that is right answer. Done. good effort, Suman. Can we have Vakshit Pujari on the stage with a huge round of applause? Yes. Can we have Suman CS on the stage? Yes. ಇಂಡಿವಿಜುವಲ್ ಕಾಂಪಿಟೇಷನ್ನಲ್ಲಿ ಅವನು 32 ಸೆಕೆಂಡ್ಸ್ ತಗೊಂಡು ಫಸ್ಟ್ ಬಂದಿದ್ದ. ಅದಾದಮೇಲೆ ಕ್ವಾಲಿಫೈ ಆಗಿರೋರಿಗೆ ಫೈನಲ್ ರೌಂಡ್ನ ಕಾಂಪಿಟೇಷನ್ ಕೂಡ ಮಾಡಿದ್ರು. Second. 37 second Achintya Kedlaya, 35 second Samad, 34 second Chirag, 33.5 Vanshika and 32 Suman. Congratulations to you all for being selected to the final round. Can we have a huge round of applause? This is not enough. ಅವ್ನು ಫೈನಲ್ ರೌಂಡ್ ಕಾಂಪಿಟೇಷನ್ ಕೂಡ ಫಸ್ಟ್ ಬಂದ. ಕಾಂಪಿಟೇಷನ್ ನೆಕ್ಸ್ಟ್ ನಡೆಯುತ್ತೆ, ಅದು ಹೇಗಾಯಿತು ಅಂತ ನೋಡೋಣ ಬನ್ನಿ. Give a space in between. Ready now? Yeah. 2 add 2 -4 + 5 -5 + 4 -3 yes. Suman, come front. Next. Ready? 5 add 4 -3 -1 that is 5 add 2 -2 -5 + 4 that is Vamshika. Suman,
Chirag and Vanshika to come forward. Do we have the parents of Suman, Chirag and Vanshika here? Yes, please come here. A very diligent teacher, Miss Geeta here. You should have noticed. ಪೇರೆಂಟ್ಸ್ ಅವರು ಪ್ರೈಸ್ನ ಫೈನಲ್ ಆ್ಯನ್ಯುವಲ್ ಡೇ ದಿವಸ ಕೊಡ್ತಾರೆ ಅಂತ ಹೇಳಿದರು. ಅಲ್ಲಿಂದ ನಾವು ಹೊರಟ್ವಿ. ಹ್ಯಾಂಗೆ ಪಾರ್ಲರಿಗೆ ಬಂದು 1 ಲೀಟರ್ ಐಸ್ ಕ್ರೀಮ್ ತೊಗೊಂಡು ಮನೆಗೆ ಬಂದು ನಮ್ಮಮ್ಮ ಕ್ಯಾರೆಟ್ ಹಲ್ವಾ ತಂದಿದ್ರು ಊರಿಂದ. ಆ ಕ್ಯಾರೆಟ್ ಹಲ್ವಾ ಮತ್ತು ಐಸ್ ಕ್ರೀಮ್ ಮಿಕ್ಸ್ ಮಾಡಿ ತಿಂದು ತುಂಬ ಚೆನ್ನಾಗಿತ್ತು. ಅದನ್ನು ಫಿಟ್ ಮಾಡೋರು ಕೂಡ ಬಂದರು. ಆ ಕೆಲಸನೂ ತುಂಬ ದಿವಸದಿಂದ ಪೆಂಡಿಂಗ್ ಇತ್ತು. ಅವ್ರು ಕೂಡ ಬಂದು ಫಿಟ್ ಮಾಡಿದ್ರು. ನಿನ್ನೆ ನಂಗೆ ಫೋಟೋ ತೆಗೆದ್ರಲ್ಲ. ಹಾಂ ಹಾಂ ಸೊ ಫೈನಲಿ ಈಗ ಬಂದಿದ್ದಾರೆ ಇವರು ಫಸ್ಟ್ ಮಾಡೋಕ್ಕೆ. 3 ದಿವಸ ಆಯ್ತು ನಿಮ್ಮ ಫೋನಲ್ಲ, 3 ದಿನದಿಂದ. ಇವಾಗಿಂದ ನಾವು ಚೆಕ್ ಮಾಡ್ತಾ ಇದ್ವಿ. ಅಂದರೆ ಫಸ್ಟ್ ಈ ಥರ ಮಾಡಬೇಕು, ಆಮೇಲೆ DBM ನೋಡ್ಬೇಕು. ಇಲ್ಲಿ DBM ಆಗ್ತದೆ. ಅದು ಬರಲಿಲ್ಲ ಅಂದರೆ ಇಲ್ಲ. ಫಸ್ಟ್ DBM ಚೆಕ್ ಮಾಡಬೇಕು. ಎಲ್ಲಿ DBM ಕಮ್ಮಿ, 100ಗಿಂತ ಕಮ್ಮಿ ಇರಬೇಕು. ಓಕೆ, DBM 100ಗಿಂತ ಕಮ್ಮಿ ಇದ್ದರೆ ಇಂಟರ್ನೆಟ್ ಒಳ್ಳೆಯದು ಅಂತ ಅರ್ಥ. ಇಲ್ಲಿ 96 ಇದೆ ನೋಡಿ DBM. ಸ್ವಲ್ಪ ನೋಡ್ಬೇಕು ಇಲ್ಲೆಲ್ಲ ಕಮ್ಮಿ ಸಿಗುತ್ತೆ ಅಂತ. ಮತ್ತು DBM ಅಂದರೆ ಅಂತ? DBM ಅಂದರೆ 100ಗಿಂತ ಕೆಳಗಿರ್ಬೇಕು. ಕೆಳಗಿದ್ದಾಗ ನೆಟ್ವರ್ಕ್ ಒಳ್ಳೆ ಸ್ಪೀಡ್ ಇರುತ್ತೆ. ಏನು ಆಗ್ತಾ ಇದ್ದಾರೆ ಚುಟ್ಕಿ ಅವರು? ಹಾಂ, ಸೆಟಪ್ ಬಾಕ್ಸಾ? ವೈಫೈ ಸ್ಪೀಡ್ ವೈಫೈ ಆಗ್ತಾಯಿದೆ.